ಇಲ್ಲಿ ನೋಡಿ ಗೈಸ್, ಮೇಲ್ಗಡೆ ಒಂದು ಪಿರಂಗಿ ಇದೆ. ಟೋಟಲ್ ಇಂಥವು ಕೋಟೆ ಮೇಲೆ ಸುಮಾರು 26 ಪಿರಂಗಿಗಳಿವೆ. ಯಾವ ರೀತಿ ಇದೆ ಒಂದ್ಸಲ ನೋಡ್ರಿ. ಕಲಬುರಗಿಯು ಬಹಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಈ ಒಂದು ಕೋಟೆಯು ಸುಮಾರು 14ನೇ ಶತಮಾನ ಕಾಲದ್ದು. ಎಷ್ಟು ಚೆಂದ ಇದೆ ನೋಡಿ ಒಳಗಡೆ ವ್ಯೂ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಪ್ರಸಿದ್ಧ ಐತಿಹಾಸಿಕ ಒಂದು ಸ್ಥಳಕ್ಕೆ ಭೇಟಿ ನೀಡಲಿದ್ದೇವೆ. ಅದು ಯಾವುದೆಂದರೆ ಕಲಬುರಗಿಯ ಕೋಟೆ. ಈ ಕೋಟೆಯು 650 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದರ ಇತಿಹಾಸ ಏನು, ಇದರ ವಿಶೇಷತೆ ಹಾಗೂ ಅದರ ನೋಟವನ್ನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸುತ್ತೇನೆ. ಬನ್ನಿ ಹೋಗೋಣ ಹಾಗಾದರೆ. ಹಲೋ ಗಾಯ್ಸ್, ಇವತ್ತು ನೋಡಿ ನಮ್ಮ ಕಲಬುರಗಿಯ ಒಂದು ಕೋಟೆಗೆ ಬಂದಿದ್ದೇವೆ. ಅದು ಯಾವ ರೀತಿ ಇದೆ ನೋಡಿರಿ ಒಂದ್ಸಲ. ಈಗ ಇಲ್ಲಿ ನೋಡಿ ಗಾಯ್ಸ್, ಇದೇ ನೋಡಿ ಗಾಯ್ಸ್, ಈ ಒಂದು ಗುಲ್ಬರ್ಗದ ಕೋಟೆ ಎಂಟ್ರೆನ್ಸ್ ನೋಡಿದ್ದು ಯಾವ ರೀತಿ ಇದೆ ನೋಡಿರಿ ಒಂದ್ಸಲ. ಸುಮಾರು ಈ ಒಂದು ಕೋಟೆಯು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಪೂರ್ತಿ. ನೋಡಿ ಹೇಗಿದೆ ಇದು ಎಂಟ್ರೆನ್ಸ್ ನೋಡ್ರಿ. ಸುಮಾರು 650 ವರ್ಷಗಳ ಹಿಂದೆ ಈ ಒಂದು ಕೋಟೆಯನ್ನು ಕಟ್ಟಿಸಲಾಯಿತು. ಯಾವ ರೀತಿ ಈ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ ನೋಡ್ರಿ ಒಂದ್ಸಲ. ಇದು ಎಂಟ್ರೆನ್ಸ್ ನೋಡ್ರಿ. ಇದು ಎಷ್ಟು ದೊಡ್ಡ ಕಲ್ಲನ್ನು ಬಳಕೆ ಮಾಡಲಾಗಿದೆ ನೋಡ್ರಿ ಈ ಒಂದು ಕೋಟೆಯನ್ನು ಕಟ್ಟಿಸುವಾಗ. ಈ ಒಂದು ಕೋಟೆಯನ್ನು ಕಾಕತೀಯರ ಕಾಲದಲ್ಲಿ ನಿರ್ಮಿಸಲಾಯಿತು. ಆದರೆ ಈ ಒಂದು ಬಹಮನಿ ಸುಲ್ತಾನರು ಈ ಒಂದು ಕೋಟೆಯನ್ನು ಬಲಪಡಿಸಿದ್ದು ನೋಡ್ರಿ ಯಾವ ರೀತಿ ಇದೆ. ಅದೇ ಎಂಟ್ರೆನ್ಸ್ ನಾವು ಬಂದಿರೋದೀಗ. ಇದು ಒಳಗಡೆ. ನಾವು ಬಂದಿರೋದು ಆ ಕಡೆಯಿಂದನೇ. ಅದು ಮೇನ್ ರೋಡು, ಅಲ್ಲಿಂದ ಎಂಟ್ರ್ ಆಗಿತ್ತು ನಾವೀಗ. ಆಲ್ಮೋಸ್ಟು ಬಿದ್ದು ಬಿಟ್ಟಿದೆ ಕೋಟೆ ನೋಡಿ. ಇಲ್ಲಿ ಇದು ಒಳಗಡೆ ಎಲ್ಲ ಸ್ವಲ್ಪ ಸ್ಪೇಸ್ ಇದೆಲ್ಲ. ಇಲ್ಲಿಗೆ ದಿನನಿತ್ಯಲೂ ಸಾವಿರಾರು ಪ್ರವಾಸಿಗರು ಬಂದು ಈ ಒಂದು ಕೋಟೆಯನ್ನು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಿದೆ ಕೋಟೆ ಇದು ನೋಡ್ರಿ. ಇಲ್ಲಿ ನೋಡಿ ಗಾಯ್ಸ್, ಈ ಒಂದು ಕೋಟೆಯು ಎಷ್ಟು ದೊಡ್ಡದಾಗಿ ಕಟ್ಟಿಸಲಾಗಿದೆ ನೋಡ್ರಿ ಇಲ್ಲಿ.
ಒಳಗಡೆ ಯಾವ ರೀತಿ ಇದೆ ನೋಡಿ ಒಂದ್ಸಲ. ಸುಮಾರು 650 ವರ್ಷಗಳ ಹಿಂದೆ ಈ ಒಂದು ಕೋಟೆಯನ್ನು ಕಟ್ಟಿಸಲಾಯಿತು. ಆದರೂ ಸಹಿತ ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಎಷ್ಟು ದೊಡ್ಡ ಕಲ್ಲನ್ನು ಬಳಕೆ ಮಾಡಲಾಗಿದೆ ಒಂದ್ಸಲ ನೋಡ್ರಿ. ಈ ಕಡೆಯಲ್ಲಿ ನೋಡ್ರಿ. ನೋಡಿ ಯಾವ ರೀತಿ ಇದೆ ಒಳಗಡೆ, ಬಹಳ ಸೈಲೆಂಟ್ ಇದೆ ನೋಡ್ರಿ ಗಾಯ್ಸ್. ಇಲ್ಲಿ ನೋಡಿ ಯಾವ ರೀತಿ ಕಟ್ಟಿದ್ದಾರೆ. ಇನ್ನು ಸ್ವಲ್ಪ ಮೇಲ್ಗಡೆ ಹೋಗೋಣ ಬನ್ನಿ. ಮೆಟ್ಲು ನೋಡಿ ಯಾವ ರೀತಿ ಇದ್ದಾವೆ. ಪೂರ್ತಿ ಎಲ್ಲವೂ ಈ ಒಂದು ಕಲ್ಲಿನಿಂದ ಕಟ್ಟಿಸಿದ್ದಾರೆ ಕೋಟೆ ಪೂರ್ತಿ. ಯಾವ ರೀತಿ ನೋಡೋಣ ಸಲ ಮೇಲ್ಗಡೆದು. ಹಲೋ ಗೈಸ್, ಇದು ಬಂದ್ಬಿಟ್ಟು ಮೇಲ್ಗಡೆ ನೋಡಿ ಯಾವ ರೀತಿ ಇದೆ. ಪಿರಂಗಿಗಳು ಸುಮಾರು ಇವು ಇಲ್ಲಿ 26 ಪಿರಂಗಿಗಳು ಈ ಒಂದು ಕೋಟೆಯ ಮೇಲೆ ಇಂಥವು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಬ್ಬಿಣವನ್ನು ಬಳಸಲಾಗಿದೆ. ನಾವು ಬಂದಿರೋದು ಅದೇ ನೋಡಿ, ಅದೇ ಎಂಟ್ರೆನ್ಸ್ ಗೇಟು, ಮೇನ್ ರೋಡ್ ಅದು. ನೋಡು ಗೈಸ್ ಯಾವ ಥರ ಇದೆ ಪೂರ್ತಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಿಲ್ಲ ಪೂರ್ತಿ. ಆ ಕಡೆಯಿಂದ ಸುತ್ತಮುತ್ತ ಅವಿಷ್ಟು ಪೂರ್ತಿ ಸುತ್ತಮುತ್ತಲು ಈ ಒಂದು ಕೋಟೆಯು ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ತನಕ ಈ ಕೋಟೆಗೆ ಸಂಬಂಧಿಸಿದ ಜಾಗನೇ ಆಗಿದೆ. ಅದು ಬಂದುಬಿಟ್ಟು ಗುಲ್ಬರ್ಗ ಸಿಟಿ, ಅದು ಆ ಕಡೆ. ಅಲ್ಲಿ ನೋಡಿ ಗೈಸ್, ಜಾಮಿ ಮಸೀದಿ. ಇದು ಸ್ಪೇನ್ನಲ್ಲಿ ಒಂದು ಮಸೀದಿ ಇದೆ, ಅದೇ ಒಂದು ಮಾದರಿಯಲ್ಲಿ ಈ ಒಂದು ಮಸೀದಿಯನ್ನು ಇಲ್ಲಿ ಕಟ್ಟಿಸಲಾಗಿದೆ. ಗಾಯ್ಸ್, ಇದು ಬಂದುಬಿಟ್ಟು ನೋಡ್ರಿ, ನಾವು ಬಂದಿರೋದು ಮೇನ್ ಅಲ್ಲಿಗೆ ಎಂಟ್ರೆನ್ಸ್ ಅಲ್ಲ, ಮುಖ್ಯ ದಾರ ಅದು. ಇದು ಹಿಂದ್ಗಡೆ ಇರುವಂಥ ಒಂದು ಎಂಟ್ರೆನ್ಸ್, ಇದು ಬ್ಯಾಕ್ ಸೈಡ್ ಇದು.
ಒಂದ್ಸಲ ನೋಡಿ ಯಾವ ರೀತಿ ಇದೆ. ನೋಡಿ ಗಾಯ್ಸ್, ಈಗ ಕೋಟೆ ಮೇಲ್ಗಡೆ ಹೋಗ್ತಿದ್ದೀವಿ ನಾವು. ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಮೇಲ್ಗಡೆ ವ್ಯೂ ನೋಡಿ ಯಾವ ರೀತಿ ಇದೆ ನೋಡಿ ಮೇಲ್ಗಡೆ. ಆಲ್ಮೋಸ್ಟು ಕೋಟೆ ಮೇಲೆ ಭಾಳಷ್ಟು ಗಿಡ ಮರ ಬೆಳೆದು ಬಿಟ್ಟವ. ಒಂದ್ಸಲ ನೋಡಿ, ಅಲ್ಲಲ್ಲಿ ಕೋಟೆ ಬಿದ್ದು ಬಿಟ್ಟಿದೆ. ಇದು ಮೇಲ್ಗಡೆಯಿಂದ ಸಿಟಿ ನೋಡ್ರಿ, ವಿ ಆಗಿದೆ. ದಮ್ಮ ಅಂತ ಮೇಲ್ಗಡೆ ಹತ್ತಕ್ಕೆ. ಇಲ್ಲಿ ನೋಡಿ ಗೈಸ್, ಮೇಲ್ಗಡೆ ಒಂದು ಪಿರಂಗಿದೆ. ಟೋಟಲ್ ಇಂಥವು ಕೋಟೆ ಮೇಲೆ ಸುಮಾರು 26 ಪಿರಂಗಿಗಳಿವೆ. ಯಾವ ರೀತಿ ಇದೆ ಒಂದ್ಸಲ ನೋಡ್ರಿ. ಸಂಪೂರ್ಣವಾಗಿ ಕಬ್ಬಿಣ ನೋಡಿ, ಕಬ್ಬಿಣದಿಂದ ಎಲ್ಲ ಇದನ್ನು ತಯಾರು ಮಾಡಿದೆಲ್ಲ ನೋಡಿ ಯಾವ ರೀತಿ ಇದೆ. ಎಷ್ಟು ದೊಡ್ಡದಿದೆ ನೋಡ್ರಿ. ಮೇಲ್ಗಡೆಯಿಂದ ನೋಡ್ರಿ ವ್ಯೂ ಹೇಗಿದೆ ಕೋಟೆ. ಬಹಳ ಸುಂದರವಾಗಿದೆ ನೋಡೋಕ್ಕೆ. ಮೇಲ್ಗಡೆಯಿಂದ ಪೂರ್ತಿ ಸಿಟಿ ವ್ಯೂ ನೋಡಿ ಯಾವ ರೀತಿ ಇದೆ ನೋಡೋಕ್ಕೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಮನೆಗಳಿಗೆ ಒಳಗಡೆ. ಅಲ್ಲಿ ನೋಡಿ ಗೈಸ್, ಪ್ರವಾಸಿಗರು ಬಂದರಲ್ಲಿ ಮೇಲ್ಗಡೆ ಫುಲ್ ಎಂಜಾಯ್ ಮಾಡ್ಲತ್ತಾರೆ ನೋಡಿ. ಮೇಲ್ಗಡೆ ಫೋಟೋಸ್ ಹಿಡ್ಕೊಂತ ನೋಡಿ ಅಲ್ಲಿ. ನೆಕ್ಸ್ಟ್ ಇದಿಷ್ಟು ನೋಡ್ಕೊಂಡು ನಾವು ಅಲ್ಲಿ ಜಾಮಿ ಮಸೀದಿ ಅಂತ ಹೇಳಿದ್ನಲ್ಲ, ಆ ಒಂದು ಜಾಮಿ ಮಸೀದಿಗೆ ನಾವು ಹೊಂಟಿದ್ದೀವಿ ಈಗ. ಯಾವ ರೀತಿ ಒಂದು ಕೋಟೆಯನ್ನು ಕಟ್ಟಿಸಿರಬಹುದು. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ. ಇಲ್ಲಿ ಮೇಲ್ಗಡೆ ಬಂದು ನೋಡೋಕೆ ವ್ಯೂ ಬಹಳಷ್ಟು ಸುಂದರವಾಗಿದೆ. ಅಲ್ಲಿ ಮೇಲ್ಗಡೆ ಹೋಗೋಣ, ಯಾವ ರೀತಿ ಇದೆ ನೋಡೋಣ ಮೇಲ್ಗಡೆ ವ್ಯೂ. ಅದು ನೋಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಮಸೀದಿ ಇದೆ, ಜಾಮಿ ಮಸೀದಿ ಅಂತ. ಇದಕ್ಕೆ ಭೇಟಿ ಕೊಡೋಣ. ಇಲ್ಲಿ ಇನ್ನೊಂದು ಕಟ್ಟಡ ಇದೆ ಮೇಲ್ಗಡೆ, ಹೋಗೋಣ ಬನ್ನಿ. ಕೋಟೆ ಮೇಲ್ಗಡೆ ಯಾವ ರೀತಿ ನೋಡಿ ಹಿಂದ್ಗಡೆ. ಸೂಪರ್ ಇದೆ ಈ ಕೋಟೆ. ಗುಲ್ಬರ್ಗ ಬಂದರೆ ಒಂದು ಸಲ ಈ ಒಂದು ಕೋಟೆಗೆ ಭೇಟಿ ನೀಡಿ. ವ್ಯೂ ನೋಡೋಕ್ಕೆ ಭಾಳಷ್ಟು ಸುಂದರವಾಗಿರುತ್ತೆ. ಈ ಕೋಟೆಯ ಸಹಿತ ಇಲ್ಲಿ ನೋಡಿ ಗೈಸ್,
ಕ್ರಿಸ್ತಶಕ 1347ರಿಂದ 1424ರವರೆಗೆ ಈ ಒಂದು ಕಲಬುರಗಿಯು ಬಹಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಈ ಒಂದು ಕೋಟೆಯು ಸುಮಾರು 14ನೇ ಶತಮಾನ ಕಾಲದ್ದು. ಎಷ್ಟು ಚೆಂದಿದೆ ನೋಡಿ ಒಳಗಡೆ ವ್ಯೂ. ಈ ಕೋಟೆಯು ಈ ಒಂದು ಕೋಟೆಯನ್ನು ರಕ್ಷಣೆ ಮಾಡೋ ಸಲುವಾಗಿ ಸುಮಾರು ಸುತ್ತಮುತ್ತಲೂ ರಕ್ಷಣಾ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದಿನ ರಾಜರು. ಆಗಿನ ಕಾಲ ರಾಜರು ಇಷ್ಟು ದೊಡ್ಡ ಕೋಟೆಯನ್ನು ಯಾವ ರೀತಿ ಕಟ್ಸಿರ್ಬೋದು? ಯಾಕಂದರೆ ನಾವು ನಾರ್ಮಲ್ಲಾಗಿ ಒಂದು ಮನೆ ಕಟ್ಸೋಕೆ ಒಂದು ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಕೋಟೆಯನ್ನು ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಒಂದು ಕೋಟೆಯನ್ನು ಆಗಿನ ಕಾಲ ರಾಜರು ಕಟ್ಟಿಸಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಇದೆ. ಮೇಲ್ಗಡೆ ವ್ಯೂ. ನೆಕ್ಸ್ಟ್ ನಾವು ಅಲ್ಲಿ ಹೊಂಟಿದ್ವಿ. ಕೋಟೆ ಮೇಲ್ಗಡೆ ಬಂದರೆ ಒಂದು ಸಿಟಿಯು ಭಾಳಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೋಟೆ ಸಹಿತ ಭಾಳಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗಂತೂ ಇಲ್ಲಿಗೆ ವಿಸಿಟ್ ಕೊಟ್ಟಿದ ಮೇಲೆ ಭಾಳ ಖುಷಿ ಆಯಿತು. ಬಟ್ ಆಶ್ಚರ್ಯ ಆಯಿತು ಯಾವ ರೀತಿ ಒಂದು ಕೋಟೆಯನ್ನು ಕಟ್ಟಿಸಿರ್ಬೋದು ಅಂತ. ಇದು ನೋಡು ಗೈಸ್, ಇದು ಸಹಿತ ಪಿರಂಗಿನೇ, ಸ್ವಲ್ಪ ಸಣ್ಣದಾಗಿದೆ ಅಷ್ಟೇ. ಈ ಒಂದು ಕೋಟೆ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ನಿಂದ ಸುಮಾರು 8ರಿಂದ 9 ಕಿಲೋಮೀಟರ್ ದೂರ ಇರುತ್ತೆ. ಬಟ್ ಗುಲ್ಬರ್ಗ ಯಾರು ವಿಸಿಟ್ ಕೊಡ್ತಿರಲ್ಲ, ಕಂಪಲ್ಸರಿ ಈ ಒಂದು ಕೋಟೆಗೆ ವಿಸಿಟ್ ಕೊಟ್ಟು ಈ ಒಂದು ಕೋಟೆಯನ್ನು ಒಂದು ಬ್ಯೂಟಿಫುಲ್ ಪ್ಲೇಸನ್ನು ನೀವು ನೋಡ್ಬೋದು. ಅಷ್ಟು ಸುಂದರವಾಗಿರುತ್ತೆ. ಸ್ಪೆಷಲಿ ಫ್ಯಾಮಿಲಿ ಸಹಿತ ವಿಸಿಟ್ ಕೊಡ್ಬೋದು ಈ ಒಂದು ಪ್ಲೇಸ್ಗೆ. ಈಗ ಪೂರ್ತಿ ಮೇಲ್ಗಡೆ ಹೋಗೋಣ ಬನ್ನಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ವ್ಯೂ. ಇಲ್ಲಿ ನೋಡಿ ಗೈಸ್, ಸ್ಟೆಪ್ಸ್ ನೋಡಿ ಎಷ್ಟು ನೈಸ್ ಇದೆ ನೋಡ್ಗ. ಎಷ್ಟು ನೈಸಾಗಿ ಕಲ್ಲನ್ನು ಕಟ್ ಮಾಡಿ ಈ ಒಂದು ಸ್ಟೆಪ್ಸನ್ನು ಕಟ್ಟಿಸಿರ್ಬೋದು. ಹಾಗೆ ನಾವು ಇಟ್ಟಿಗೆಯಿಂದ ಯಾವ ಥರ ಕಟ್ಟಿಸ್ತೀವಲ್ಲ ಅದೇ ಥರ ಈ ಒಂದು ಕೋಟೆಯ ಮೆಟ್ಲು ಮತ್ತು ಈ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ. ನೋಡಿ ಯಾವ ರೀತಿ ಇದೆ. ಪೂರ್ತಿ ಟಾಪ್ ಇದು. ಸಿಟಿ ನೋಡಿ ಹೇಗಿದೆ ವ್ಯೂ. ಇಲ್ಲಿ ನೋಡಿ ಪಿರಂಗಿ ಎಷ್ಟು ದೊಡ್ಡದಿದೆ. ಈ ಕೋಟೆಯಲ್ಲಿ ಬಂದುಬಿಟ್ಟು ನಿಮ್ಗೆ ಹೇಳಿದ್ನಲ್ಲ ಸುಮಾರು 26 ಪಿರಂಗಿಗಳಿವೆ ಅಂತ. ಅದರಲ್ಲಿ ಈ ಒಂದು ಪಿರಂಗಿಯು ಭಾಳಷ್ಟು ದೊಡ್ಡದು ಅನ್ಕೊತೀನಿ ನಾನು. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ವ್ಯೂ ನೋಡಿ ಹೇಗಿದೆ ಮೇಲ್ಗಡೆಯಿಂದ. ಈವ್ನಿಂಗ್ ಟೈಮ್ನಲ್ಲಿ ಇಲ್ಲಿ ಸಿಟಿ ಜನರು ಬಂದು ಇಲ್ಲಿ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಸ್ಪೆಂಡ್ ಮಾಡ್ತಾರೆ ಟೈಮು. ಭಾಳ ಸೈಲೆಂಟ್ ಇರುತ್ತೆ ಈವ್ನಿಂಗ್ ಟೈಮ್ನಾಗೆ ನೇಚರ್ ನೋಡಿ. ಇಲ್ಲಿ
ಗಾಯ್ಸ್, ಈ ಕೋಟೆಯೊಳಗೆ ಇರುವಂತಹ ಒಂದು ಅದ್ಭುತವಾದ ಕಟ್ಟಡವನ್ನು ನಿಮಗೆ ತೋರಿಸ್ತೀನಿ. ಈಗ ಯಾವುದೆಂದ್ರೆ ನೋಡಿ, ಅದು ಜಾಮಾ ಮಸೀದಿ ಅಂತ. ಇಲ್ಲಿ ನೋಡಿ, ಇದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಇದು ಹೊರಗಡೆ ನೋಡಿ ವ್ಯೂ ಹೇಗಿತ್ತು, ಎಷ್ಟು ಸುಂದರವಾಗಿದೆ ನೋಡ್ರಿ ಇದು ಈ ಒಂದು ಕಟ್ಟಡ. ಈ ಒಂದು ಕೋಟೆಯೊಳಗೆ ಬಂದರೆ ಈ ಒಂದು ಮಸೀದಿ ಕಂಪಲ್ಸರಿ ವಿಸಿಟ್ ಕೊಡಿ, ಯಾಕಂದರೆ ಅಷ್ಟು ಸುಂದರವಾಗಿದೆ ಇದು. ನೋಡ್ರಿ ಒಂದು ಸಲ ಹೊರಗಿನ ವ್ಯೂ ನೋಡ್ರಿ. ಇದು ಎಂಟ್ರೆನ್ಸ್, ಅದು ಅಲ್ಲಿ ಹೋಗ್ತಿದ್ರೆ ಅದು ಎಂಟ್ರೆನ್ಸ್ ಸ್ಟೆಪ್ಸ್. ಅದು ಅಲ್ಲಿಂದ ಮೇಲ್ಗಡೆ ಹೋಗ್ಬೇಕು ನಾವು. ಎಷ್ಟು ಸುಂದರವಾಗಿ ಈ ಒಂದು ಮಸೀದಿಯನ್ನು ಡಿಸೈನ್ ಮಾಡಲಾಗಿದೆ, ಒಂದು ಸಲ ನೋಡ್ರಿ. ಜಾಮಿಯಾ ಮಸೀದ್. ಈ ಒಂದು ಮಸೀದ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ರಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್ ನೋಡ್ರಿ. ಇದು ಜಾಮಿ ಮಸೀದಿಗೆ ಇದು ಎಂಟ್ರೆನ್ಸ್. ಇದು ಯಾವ ರೀತಿ ಇದೆ ನೋಡಿ ಒಳಗಡೆ. ಈ ಒಂದು ಮಸೀದಿಯು ಸ್ಪೇನ್ನಲ್ಲಿರುವಂತಹ ಕಾರ್ಡೋಬಾ ಅಂತ ಒಂದು ಮಸೀದಿ ಇದೆ. ಅಲ್ಲಿ ಆ ಒಂದು ಮಸೀದಿಯ ಒಂದು ಮಾದರಿಯಲ್ಲಿ ಇಲ್ಲಿ ವಾಸ್ತುಶಿಲ್ಪವನ್ನು ಬಳಸಿ ಈ ಒಂದು ಮಸೀದಿಯನ್ನು ಇಲ್ಲಿ ಕಟ್ಟಲಾಗಿದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಒಳಗಡೆ. ಅಷ್ಟು ಸೈಲೆಂಟ್ ಆಗಿ ಒಳಗಡೆ ನೀಟ್ನೆಸ್ ಇದೆ. ಹಾಗೆ ಭಾಳ ನೀಟ್ನೆಸ್ ಇಟ್ಟಾರ ಈ ಒಂದು ಮಸೀದಿಯನ್ನು ಒಳಗಡೆ. ಒಂದೇ ಮಾದರಿಯಲ್ಲಿ ಒಂದು ಕಮಾನುಗಳನ್ನು ಕಟ್ಟಿಸಿ ಎಷ್ಟು ಸುಂದರವಾಗಿ ಒಂದು ಮಸೀದಿಯನ್ನು ಕಟ್ಟಲಾಗಿದೆ, ಒಂದು ಸಲ ನೋಡ್ರಿ. ಈ ಒಂದು ಮಸೀದಿ ಒಳಗಡೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಭಾಳ ಕ್ಲೀನ್ ಇಟ್ಟಿದ್ದಾರೆ ಒಳಗಡೆ. ಹಾಗೆ ಈ ಒಂದು ಮಸೀದಿ ಒಳಗಡೆ ಭಾಳ ತಂಪಿದೆ, ಅಷ್ಟಂದ್ರೆ ಅಷ್ಟು ತಂಪಿದೆ. ಇಲ್ಲಿ ಭಾಳಷ್ಟು ಫ್ಯಾಮಿಲಿ ಇಲ್ಲಿ ಬಂದು ವಿಸಿಟ್ ಕೊಡ್ತಿದ್ದಾರೆ ಡೈಲಿ. ಸುಮಾರು ಪ್ರವಾಸಿಗರು ಸಹಿತ ಬೇರೆ ಬೇರೆ ನಗರದಿಂದ, ಬೇರೆ ಬೇರೆ ರಾಜ್ಯದಿಂದ ಬಂದು ವಿಸಿಟ್ ಕೊಟ್ಟು ಈ ಒಂದು ಮಸೀದಿಯನ್ನು ಬಂದು ನೋಡ್ಕೊಂಡು ಹೋಗ್ಲತ್ತಾರೆ. ಈ ಒಂದು ಕಲಬುರಗಿ ನಗರಕ್ಕೆ ನೀವು ಭೇಟಿ ಕೊಟ್ಟರೆ ಇಲ್ಲಿ ಕಂಪಲ್ಸರಿ ವಿಸಿಟ್ ಕೊಡ್ರಿ. ಭಾಳಷ್ಟು ಸುಂದರವಾಗಿದೆ ನೋಡೋಕ್ಕಿಲ್ಲಿ. ಫುಲ್ ಕನ್ಫ್ಯೂಸ್ ಆಗ್ಲಿಕ್ಕತ್ತದ, ಯಾಕಂದ್ರೆ ಒಂದೇ ರೀತಿ ಕಟ್ಟಿದ್ದಾರೆ ಎಲ್ಲ ಪೂರ್ತಿ ಕಮ್ಮ. ಇಲ್ಲಿ ನೋಡ್ರಿ, ಈ ಕಡೆ ಸೇಮ್ ಇದೆ ಡಿಸೈನು, ಈ ಕಡೆ ಭೀ ಸೇಮ್. ನೋಡೋಕ್ಕೆ ಭಾಳಷ್ಟು ಸುಂದರವಾಗಿದೆ. ಕಮಾನ್ ನೋಡ್ರಿ ಎಷ್ಟು ದೊಡ್ಡವ.
ನೋಡಿ ಗೈಸ್ ಯಾವ ರೀತಿ ಇದೆ ಸುತ್ತಮುತ್ತ ಕೋಟೆ ಇದು. ಪೂರ್ತಿ ಸರೌಂಡಿಂಗ್ ಇದೀಗ ಅದಿಷ್ಟು. ಪೂರ್ತಿ ಸುತ್ತಮುತ್ತಲು ಕೋಟೆನೆ. ಸುಮಾರು 3 ಕಿಲೋಮೀಟರ್ ಇದೆ ಸುತ್ತಮುತ್ತ ಇದು. ನಾವು ಆ ಕಡೆಯಿಂದನೇ ಹೋಗೋದು, ಆ ಕಡೆಯಿಂದನೇ ಜಾಮಾ ಮಸೀದಿಗೆ ಹೋಗೋದು. ಇದು ಬುರ್ಜು ಅಂತ ಹೇಳಿದ್ನಲ್ಲ, ಇದೊಂದು ಬುರ್ಜು. ಎಷ್ಟು ದೊಡ್ಡದಾಗಿದೆ ನೋಡ್ರಿ ಬುರ್ಜು. ಸಂಪೂರ್ಣವಾಗಿ ಕಲ್ಲಿನಿಂದ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ ಸುತ್ತಮುತ್ತ. ಇಲ್ಲಿ ನೋಡಿ. ಹಲೋ ಗೈಸ್, ಇಲ್ಲಿ ನೋಡ್ರಿ, ಈ ಒಂದು ಕೋಟೆಯನ್ನು ಸಂಪೂರ್ಣವಾಗಿ ನೋಡಬೇಕಂದ್ರೆ ಸುಮಾರು 3 ರಿಂದ 4 ಗಂಟೆ ಕಾಲ ಸಮಯ ಹಿಡಿತದ. ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಈ ಒಂದು ಕೋಟೆಯು. ನಡೆದು ನನಗಂತೂ ಸಾಕಾಯಿತು. ನೀವು ನೋಡ್ರಿ, ಭಾಳ ಸುಂದರವಾಗಿದೆ. ಬಂದರೆ ಒಂದ್ಸಲ ವಿಸಿಟ್ ಕೊಡ್ರಿ ಇಲ್ಲಿ. ಹಲೋ ಗೈಸ್, ಇವತ್ತು ನಾವು ಭೇಟಿ ನೀಡಿರುವಂತಹ ಗುಲ್ಬರ್ಗದ ಕೋಟೆಯನ್ನು ನಿಮಗೆ ಇವತ್ತು ತೋರಿಸಿದ್ದೇನೆ ಹೇಗಿದೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.